actually my first speech in front of you. So, as all my mates have told that we will all have to work together for the upliftment and continuation of activities in all the spheres. So I'm actually a little nervous also because this is my first speech and I've never done this kind of a thing anywhere. So yeah, Jai Hind. ಡಾಕ್ಟರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಜನಾಂಗದವ್ರು ಯಾರಾದ್ರು ಬಂದು ಏನಾದರೂ ಮಾತಾಡೋ ಉದ್ದೇಶ ಇದ್ದರೆ ಬಂದು ಮಾತಾಡ್ಬೋದು ನಮ್ಮನ್ನು ಉದ್ದೇಶಿಸಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೊಂದು ಹೋಗಿ ಬದುಕಂದೇಳೆ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಉದಯ್ ಸಿಂಗ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತೀನಿ. ನೀವು ಕೊಟ್ಟಿರೋ ಟೈಮು ಎಲ್ಲದಕ್ಕಿಂತ ಲಾಸ್ಟಿಗೆ ಕೊಟ್ಟಿದ್ದೆ 2 ನಿಮಿಷ ಉಳಿದಿರೋದು ನನಗೆ. ಇಂದಿನ ರಜಪೂತ್ ಸ್ನೇಹ ಮಿಲನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಿರುವ ಸನ್ಮಾನ್ಯ ಶ್ರೀ ಸೋಮಾ ಸಿಂಗ್ ಜಿರವರೇ, ಸನ್ಮಾನ್ಯ ಠಾಕೂರ್ ಜಿರವರೇ, ಡಾಕ್ಟರ್ ಕಮಲೇಶ್ ಜಿರವರೇ, ಲಕ್ಷ್ಮಣ್ ಸಿಂಗ್ ಜಿರವರೇ, ಚಿನ್ನು ಸಿಂಗ್ ಜಿರವರೇ, ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ಸಿಂಗ್ ರವರೇ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದ ಸ್ನೇಹಿ, ನಮ್ಮ ಸಮಾಜಕ್ಕೆ ಸದೈವ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರಾಮಾಂಜನೇಯರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವರೇ, ತಾಯಿಯಂದಿರೇ, ಸಹೋದರಿಯರೇ, ಎಲ್ಲರಿಗೂ ನಮಸ್ಕಾರಗಳು. ಮುಖ್ಯವಾಗಿ ನಮ್ಮ ದೇಶದ ಈ ನಾಡಿನ ಅತ್ಯಂತ ಶ್ರೇಷ್ಠ ಸಮಾಜದ ನನ್ನ ಕುಲಬಾಂಧವರ ಒಂದು ಕಾರ್ಯಕ್ರಮದಲ್ಲಿ ನಾನಿವತ್ತು ಭಾಗಿಯಾಗದೆ ನನ್ನೊಂದು ಪುಣ್ಯ ಅಂತ ಅನ್ಕೊಂತೀನಿ. ನಾವೆಲ್ಲ ರಜಪೂತ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ಕುಲಬಾಂಧವರಿದ್ದೀವಿ. ರಜಪೂತ್ ಜನಾಂಗ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ, ಎಲ್ಲರೂ ಶ್ರೇಷ್ಠೆ. ಆದರೆ ನಾವು ಯಾಕೆ ಶ್ರೇಷ್ಠ ಅಂತ ಹೇಳ್ತೀನಿ ಅಂತಂದ್ರೆ, ದೇವಾನು ದೇವತೆಗಳು ಹುಟ್ಟಿದ ಸಮಾಜ ಯಾವ್ದಾರು ಇದೆ ಅಂತಂದ್ರೆ ಅದು ರಜಪೂತ್ ಸಮಾಜ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಹೆಮ್ಮೆ ಆಗುತ್ತೆ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ನಾನು ಸಹ, ತಾವು ಸಹ, ನಾವೆಲ್ಲರೂ ಸಹ ಆ ಒಂದು ಸಮಾಜದಲ್ಲಿ ಹುಟ್ಟಿ ಬಂದಿದ್ದೀವಿ ನಾವು ಇವತ್ತು. ನಮ್ಮ ದೇಶ, ನಾವು ಜನ್ಮ ಪಡೆಯೋದೇ ದೇಶ ಕಾಯಕ್ಕೋಸ್ಕರ. ಸೋಲ್ಜರ್ಸ್ ತರ ನಾವು, ಸೈನಿಕರ ತರ ನಾವು. ನಮ್ಮ ದೇಶದ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಕೇವಲ ದೇಶ, ಧರ್ಮ, ಸಮಾಜದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ಹುಟ್ಟಿ ಬರ್ತಿರ್ತಕ್ಕಂಥ ಸಮಾಜ ಯಾವ್ದಾರು ಇದೆ ಅಂದ್ರೆ ಅದು ನಮ್ಮ ರಜಪೂತ್ ಸಮಾಜ. ದೇವಾನು ದೇವತೆಗಳು ಸಹ ಭೂಮಿ ಮೇಲೆ ಬಂದು ರಾಕ್ಷಸರನ್ನ ಸಂಹಾರ ಮಾಡಬೇಕು, ನ್ಯಾಯದ ಪರವಾಗಿ ಹೋರಾಟ ಮಾಡ್ಬೇಕಂತಂದ್ರೆ ಕ್ಷತ್ರಿಯರ ಹೊಟ್ಟೆಯಲ್ಲಿ, ಕ್ಷತ್ರಿಯ ತಾಯಂದಿರ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾ ಇದ್ರು. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಹಲವಾರು ಉದಾಹರಣೆಗಳಿದಾವೆ. ನಮ್ಮ ದೇಶದ ಇತಿಹಾಸ, ನಮ್ಮ ಕ್ಷತ್ರಿಯರ ಇತಿಹಾಸ, ನಮ್ಮ ರಜಪೂತ್ ಜನಾಂಗದ ಇತಿಹಾಸ ಇಂಕಿಂದ ಬರ್ದಿರೋದಲ್ಲ, ಶಾಹಿಯಿಂದ ಬರ್ದಿರೋದಲ್ಲ. ನಮ್ಮ ತ್ಯಾಗ, ನಮ್ಮ ಬಲಿದಾನ, ಪ್ರತಿಯೊಂದು ಇಂಚಲ್ಲೂ ಸಹ, ಭಾರತದ ಪ್ರತಿಯೊಂದು ಕಣದಲ್ಲೂ ಸಹ ನಮ್ಮ ರಜಪೂತರ ರಕ್ತ ಹರಿದಿದೆ ಬಂಧುಗಳೇ. ನಮ್ಮ ಪೂರ್ವಜರು, ಇವತ್ತು ನೀವು
ದೇಶದ ಯಾವುದೇ ಕಾರ್ನರ್ಗೆ ಹೋಗಿ, ಯಾವುದೇ ಮೂಲೆಗೆ ಹೋಗಿ, ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನಮ್ಮ ಜನಾಂಗದ ಹೆಸರು ಕೇಳಿದ ಮೇಲೆ ಎಲ್ಲರೂ ಸಹ ನಮಗೆ ಗೌರವವನ್ನು ಕೊಡ್ತಾರೆ. ಓ ರಜಪೂತ್ರ ನೀವು, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಒಂದು ಏನೋ ಒಂದು ರೆಸ್ಪೆಕ್ಟ್ ಬರೋ ತರ ನಡ್ಕೊಂತಾರೆ ನಮ್ಮ ಸಮಾಜದ ಜೊತೆಗೆ. ಆ ಒಂದು ಗೌರವ ಇವತ್ತು ನಾವು ಇಷ್ಟು ತಲೆ ಎತ್ಕೊಂಡು ಇಷ್ಟು ಧೈರ್ಯವಾಗಿ ನಾನೊಂದು ರಜಪೂತ್ ಸಮಾಜದವನು ಅಂತ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿಯನ್ನು ತಂದವರು ಯಾರು? ನಮ್ಮ ಪೂರ್ವಜರು. ಅಂತ ಒಳ್ಳೆಯ ಒಂದು ಅದ್ಭುತವಾದ ಸಮಾಜವನ್ನ ನಮಗೆ ಬಳುವಳಿಯಾಗಿ ಅವರು ಕೊಟ್ಟರು. ನಾವುಗಳು ನಮ್ಮ ಇತಿಹಾಸ ನೋಡಿ, ಮಹಾರಾಣಾ ಪ್ರತಾಪ್ ಅವರ ಒಂದು ಇತಿಹಾಸ ನೋಡಿ, ರಜಪೂತ್ ಸಮಾಜ ಇತಿಹಾಸ ನೋಡಿ, ನೂರಾರು ಯೋಧರು, ರಾಜರು, ಸೈನಿಕರು ನ್ಯಾಯಕ್ಕೋಸ್ಕರ, ಅನ್ಯಾಯಕ್ಕೋಸ್ಕರ ನಾವು ಯಾವತ್ತೂ ಹೋರಾಟ ಮಾಡಿಲ್ಲ. ನ್ಯಾಯಕ್ಕೋಸ್ಕರ ಅದು ಇವತ್ತಿಗೂ ಬಂದಿದೆ. ನಮ್ಮ ಸೋಮ ಸಿಂಗ್ ಅವರು ಹೇಳ್ತಾ ಇದ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ತಾ ಇದ್ರು, ಯಾವ್ದು ಕೇಸೇ ಬರಲ್ಲ ನಿಮ್ದು ಅಂತ. ಯಾಕಂದ್ರೆ ನಮ್ದು ಬ್ಲಡ್ಡೇ ಆ ತರ ಇದೆ. ನಾವು ಕೇವಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋ ಸಮಾಜ ನಮ್ದು. ಇವತ್ತಿಂದ ಅಲ್ಲ, ಹಿಂದಿನ ಕಾಲದಿಂದನೂ ಹೌದು. ನಾವು ತಲೆ ಯಾವತ್ತು ಬಾಗಿಲ್ಲ, ಯಾರ ಮುಂದೆ ತಲೆ ಬಾಗಿಲ್ಲ. ಹೋರಾಟ ಮಾಡಿ ಪ್ರಾಣವನ್ನು ಕೊಟ್ಟಿದ್ದೇವೆ ಹೊರತು ತಲೆ ಬಗ್ಗಿಸಿ ಯಾವತ್ತು ನಿಂತ್ಕೊಂಡಿಲ್ಲ. ಮಾನ ಮರ್ಯಾದೆ ಪ್ರತಿಷ್ಠೆ ದೇಶದ ವಿಚಾರ ಬಂದಾಗ ನಾವು ಜೀವ ಕಳ್ಕೊಂಡ್ವಿ ಹೊರತು ಯಾವ ದೇಶದ್ರೋಹಿಗಳ ಮುಂದೆ ಹೋಗಿ ನಾವು ಸರೆಂಡರ್ ಆಗಿಲ್ಲ ಬಂಧುಗಳೇ. ಅದಕ್ಕೆ ಇವತ್ತು ಸಹ ನಮ್ಮ ಸಮಾಜದ ಬಗ್ಗೆ ನಾಡಿನಲ್ಲಷ್ಟು ಗೌರವ ಇದೆ. ಇದು ನಮ್ಮ ಇತಿಹಾಸ. ಇತಿಹಾಸ ನೆನೆಸ್ಕೊಂಡ್ರೆ ನಮಗೆ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ನಮ್ಮ ಇತಿಹಾಸ ನೆನೆಸ್ಕೊಂಡ್ರೆ ನಮಗೊಂದು ಸ್ಫೂರ್ತಿ ಸಿಗುತ್ತೆ. ಆದರೆ ಕೇವಲ ನಾವು ಇತಿಹಾಸನೇ ಮಾತಾಡ್ಕೊಂತ ಇದ್ರೆ ಇವತ್ತು ವರ್ತಮಾನ, ನಾಳೆ ಭವಿಷ್ಯ, ನಾವು ಕೇವಲ ಇತಿಹಾಸನೇ ಮಾತಾಡ್ಕೊಂತ ಇದ್ರೆ ನಮ್ಮ ಸಮಾಜವನ್ನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಇವತ್ತಿನ ಯುದ್ಧ, ಹಿಂದೂ ನಾವು ಯುದ್ಧ ಮಾಡ್ತಾ ಇದ್ವಿ, ಇವತ್ತು ನಾವು ಯುದ್ಧ ಮಾಡಬೇಕು. ಅವಾಗ ಖಡ್ಗ ಹಿಡಿತಾ ಇದ್ವಿ, ಈಗ ನಾವು ಪೆನ್ನನ್ನು ಹಿಡಿಬೇಕಾಗಿದೆ. ಖಡ್ಗದ ಜಾಗ ಪೆನ್ನನ್ನು ಹಿಡಿಬೇಕಾಗಿದೆ. ಇವತ್ತು ನಮ್ಮ ಯುದ್ಧ ಪೆನ್ನನ್ನು ಹಿಡಿಬೇಕಾಗಿದೆ. ಎಜುಕೇಶನ್, ಟೆಕ್ನಾಲಜಿ ಕ್ಷೇತ್ರ, ಬಿಸ್ನೆಸ್ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ನಿಜವಾಗ್ಲೂ ನಮ್ಮ ಸಮಾಜ ಇವತ್ತು ಮುಂದೆ ಬರ್ಬೇಕಂತಂದ್ರೆ ಖಡ್ಗ ಹಿಡ್ಕೊಂಡು ಇವತ್ತು ಹೋರಾಟ ಮಾಡಿದ್ರೆ ಮುಂದೆ ಬರಲ್ಲ. ನಮ್ಮ ಪೂರ್ವಜರ ಒಂದು ಆದರ್ಶ, ಅದನ್ನು ಸ್ಫೂರ್ತಿಯಾಗಿ ಹಿಡ್ಕೊಂಡು ಇವಾಗ ನಮ್ಮ ಎದುರುಗಡೆ ಒಳ್ಳೆ ಎಜುಕೇಶನ್ ನಾವು ಕೊಡ್ಬೇಕು ಮಕ್ಕಳಿಗೆ. ವಿದ್ಯಾ ಕ್ಷೇತ್ರದಲ್ಲಿ ನಾವು ಹೋರಾಟ ಮಾಡಬೇಕು, ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು, ಬಿಸ್ನೆಸ್ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು, ರಾಜಕೀಯ ರಂಗದಲ್ಲಿ ನಾವು ಹೋರಾಟ ಮಾಡಬೇಕು. ಆ ರಂಗದಲ್ಲಿ ನಾವು ಗೆದ್ರೆ ಮಾತ್ರ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಆಗುತ್ತೆ. ನಮ್ಮ ಪೂರ್ವಜರು ಏನು ನಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದಾರೆ. ನಮ್ಮ ರಕ್ತದಲ್ಲಿ ಏನೋ ಒಂದು DNA ಇದೆ, ಹೋರಾಟದ DNA. ನಾವುಗಳು ಎಲ್ಲೇ ಸಭೆ ಸಮಾರಂಭ ಮಾಡಿದ್ರೆ ನಾವು ಮೈಕ್ರೋ ಮೈನಾರಿಟಿ ಇದೀವಿ, ನಾವು ಅಲ್ಪಸಂಖ್ಯಾತರು ಇದೀವಿ, ನಮ್ಮ ಸಂಖ್ಯೆ ಕಡಿಮೆ ಇದೆ ಅಂತ ಒಂದು ಶಬ್ದ ಅದು ಕೇಳಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಾವು ರಜಪೂತರು, ನಾವು ವ್ಯಕ್ತಿಗಳಲ್ಲ, ನಾವು ಪ್ರತಿಯೊಬ್ಬರು ಒಂದು ದೊಡ್ಡ ಶಕ್ತಿಗಳು. ನಾವು ಹಿಂದೆ ನೀವು ಯೋಚನೆ ಮಾಡಿ ಕುತ್ಕೊಂಡು, ಹಿಂದೆ ಸಂಖ್ಯೆಯಿಂದ ನಾವು ದೇಶ ಆಳಿಲ್ಲ, ನಮ್ಮ ಧೈರ್ಯದಿಂದ ನಾವು ದೇಶ ಆಳಿದ್ದು. ನಮ್ಮ ಶೌರ್ಯ, ನಮ್ಮ ಧೈರ್ಯ, ತ್ಯಾಗ, ಬಲಿದಾನ ಕೊಡೋ ಒಂದು ನಮ್ಮ ಏನು ಗುಣಗಳಿದ್ವು, ಆ ಗುಣದಿಂದ ನಾವು ದೇಶ ಆಳಿದ್ವಿ. ನಾವು ಯಾವತ್ತು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದ್ ಕಡೆ ಗಮನ ಕೊಟ್ಟಿಲ್ಲ, ದೇಶವನ್ನ ಕಾಪಾಡೋದ್ ಕಡೆ ನಾವು ಗಮನ ಕೊಟ್ಕೊಂತ ಬಂದ್ವಿ. ಸಂಖ್ಯೆಯಲ್ಲಿ ನಾವು ಲೆಕ್ಕ ಹಾಕಿದ್ರೆ ಅವತ್ತು ಕಡಿಮೆನೇ ಇದ್ವಿ ಅನ್ಸುತ್ತೆ, ಆದ್ರೆ ದೇಶವನ್ನು ನಾವು ಆಳಿದ್ವಿ. ಅದೇ ಜನಾಂಗಕ್ಕೆ ಸೇರಿದವ್ರು ನಾವು ಇವತ್ತು. ನಾವು ಸಹ ಎಲ್ಲಿ ಕುಗ್ಗೋದು ಬೇಡ, ಸಂಖ್ಯೆ ಕಡಿಮೆ ಇದೆ ಅಂತ ಕುಗ್ಗೋದು ಬೇಡ. ನಮಗೆ ದೈವ ಕೊಟ್ಟ ಒಂದು ಶಕ್ತಿ, ಅದ್ಭುತ ಶಕ್ತಿ ನಮ್ಮ ರಕ್ತದಲ್ಲಿದೆ. ಆ ಶಕ್ತಿ ನಮಗೆ ಬಳುವಳಿಯಾಗಿ ಬಂದಿದೆ. ನಾವು ಏನಾದ್ರೂ ಒಂದು ದೃಢ ನಿಶ್ಚಯ ಮಾಡಿದ್ರೆ ಎಲ್ಲಾ ಸಮಾಜದವರು ನಮಗೆ ಸಾಥ್ ಕೊಡ್ತಾರೆ. ಅದೊಂದು ಬಹಳ ಆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ
ನಾವು ರಜಪೂತ್ ಸಮಾಜದವ್ರು ಇಲ್ಲೇ ಮುಂದೆ ಬರಲಿ, ಎಲ್ಲಾ ಜನಾಂಗದವರು ನಮ್ಮ ಸಾಥ್ ನಿಂತ್ಕೊಂತಾರೆ. ಯಾಕಂದ್ರೆ ಇವ್ರು ಯಾವತ್ತೂ ಅನ್ಯಾಯ ಮಾಡಲ್ಲ, ಅನ್ಯಾಯವನ್ನು ಸಹಿಸಲ್ಲ, ಇವರು ನ್ಯಾಯಯುತವಾಗಿರ್ತಾರೆ ಅಂತ ಎಲ್ಲರೂ ನಮಗೆ ಸಾಥ್ ಕೊಡ್ತಾರೆ. ನಾವುಗಳು ಇವತ್ತು ಹೇಳೋದಿಷ್ಟೇ, ನಾವು ಸಂಖ್ಯೆಯಲ್ಲಿ ಕಡಿಮೆ ಇದೀವಿ ಅಂತ ಯಾರು ಕುಗ್ಗಬೇಡಿ. ರಾಜಕೀಯ ರಂಗದಲ್ಲಿ ಎಲ್ಲರೂ ಸ್ವಲ್ಪ ಮುಂದೆ ಬರಲಿಕ್ಕೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ. ನಾವಿವತ್ತು ದೇಶದ ಚಿತ್ರಣ ತಗೊಂಡ್ರೆ ಸುಮಾರು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ನಾಯಕರುಗಳು ನಮ್ಮ ಸಮಾಜದವರು ಇದ್ದಾರೆ. ನಾವು ಅವ್ರ ತನಕ ಹೋಗಲ್ಲ, ಅವ್ರ ನೆರವನ್ನು ನಾವು ಪಡಿಬಹುದು ರಾಜಕೀಯವಾಗಿ. ನಮ್ಮ ಸಮಾಜದವರು ನಾವು ಈ ಕಾಡುಗೋಡಿ ಕ್ಷೇತ್ರನೇ ತಗೊಳ್ಳಿ, ತುಂಬಾ ಲವಲವಿಕೆಯಿಂದ ನೀವೆಲ್ಲರೂ ಬೆಂಗಳೂರಲ್ಲಿ ನನಗನ್ನಿಸ್ದಂಗೆ ಆ ವಸಂತ ನಗರದ ಒಂದು ಬಿಟ್ರೆ ಫಸ್ಟ್ ರಜಪೂತ್ ಭವನ ಆಗಿರೋದು ಇಲ್ಲೇ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಇದು ನಿಮ್ಮ ಒಂದು ಸ್ಟ್ರೆಂತ್, ನಿಮ್ಮ ಇಂಟಿಗ್ರಿಟಿ, ಸಮಾಜದ ಪ್ರತಿ ಇರೋ ನಿಮ್ಮ ಕಳಕಳಿಯನ್ನು ತೋರಿಸುತ್ತೆ. ನಾನು ಸುಮಾರು ಕಡೆಗೆ ರಜಪೂತ್ ಸಮಾಜದ ಕಾರ್ಯಕ್ರಮ ಹೋಗ್ತೇನೆ, ಆದ್ರೆ ಇಷ್ಟು ಸಂಖ್ಯೆಯಲ್ಲಿ ನಮ್ಮ ಸಿಟಿಯಲ್ಲಿ ಜನ ಸೇರೋದು ಕಡಿಮೆ. ಆದ್ರೆ ನೀವು ಕಾಡುಗೋಡಿ ರಜಪೂತರು ನಿಜವಾಗ್ಲೂ ಸಮಾಜದ ಪ್ರತಿ ನಿಮ್ಗೆ ತುಂಬಾ ಬದ್ಧತೆ ಇದೆ. ಸಮಾಜದ ಹೆಸರಲ್ಲಿ ಇವತ್ತೆಲ್ಲರೂ ಸೇರ್ಕೊಂಡಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಸೋಮಾ ಸಿಂಗ್ ಜಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಬಂಧುಗಳೇ, ನೀವೆಲ್ಲರೂ ಸೇರಿ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಯಾಕಂತಂದ್ರೆ ನಾವೆಲ್ಲರೂ ಮಾತಾಡ್ತೀವಿ, ಎಲ್ಲರೂ ಭಾಷಣ ಮಾಡ್ತೀವಿ, ಹೋಗ್ತೀವಿ, ಇದೆಲ್ಲ ನಡೀತಾನೆ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ನನ್ನ ಸಮಾಜದ ಬಂಧುಗಳನ್ನ ಸೇರಿಸಬೇಕು. ತನ್ ಮನ್ ಧನ್ ಆ ಮೂರನ್ನೂ ಸಹ ಸಮಾಜಕ್ಕೆ ಅರ್ಪಣೆ ಮಾಡಿ ಇವತ್ತು ನಮ್ಮನ್ನೆಲ್ಲರೂ ಇಲ್ಲಿ ಸೇರಿಸಿ ನನ್ನ ಎಲ್ಲಾ ಬಂಧುಗಳು ಭಗಿನಿಯರು ಒಂದು 2 ನಿಮಿಷ 2 ಮಿನಿಟ್ ನಮ್ಮೆಲ್ಲ ಅಕ್ಕಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಜೊತೆಗೆ ಒಂದು ಕಾರ್ಯಕ್ರಮ ಮಾಡೋಣ, ಜೊತೆಗೆ ಸೇರಿ ಊಟ ಮಾಡೋಣ ಅಂತ ತಮ್ಮ ಸ್ವಂತ ಖರ್ಚಿನಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದಕ್ಕೆ ನಮ್ನೆಲ್ಲ ಇಲ್ಲಿ ಸೇರಿಸಿದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ನಮ್ಮ ರಾಜ್ಯದ ರಜಪೂತ್ರ ಸಮಾಜದ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ. ಸೋಮಾ ಸಿಂಗ್ ಅವರಿಗೆ ಆನೆಬಲ್ ಹತ್ರ ನಮ್ಮ ರಾಮಾಂಜನೇಯರವರು ನಮ್ಮ ಸಮಾಜಕ್ಕೆ ನಾವೆಲ್ಲರೂ ದೇಣಿಗೆ ಕೊಡ್ತೀವಿ, ಅದೇನು ದೊಡ್ಡ ಮಾತಿಲ್ಲ. ಆದ್ರೆ ರಜಪೂತ್ ಸಮಾಜದವರು ದೇಶಕ್ಕೋಸ್ಕರ ಹೋರಾಟ ಮಾಡಿರೋ ಸಮಾಜ. ಇವತ್ತು ಇವರು ಸಂಖ್ಯೆಯಲ್ಲಿ ಕಡಿಮೆ ಇದೆ, ಹೆಚ್ಚಿದೆ ಅಂತ ಅದನ್ನ ಗಣನೆಗೆ ತಗೊಳ್ದೆ ಈ ಸಮಾಜಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ಲಬೇಕು, ದೇಶಕ್ಕೋಸ್ಕರ ಸಮರ್ಪಿತ ಆಗಿರೋ ಸಮಾಜ, ನಾವು ಸಹ ಇವರಿಗೆ ಸಪೋರ್ಟ್ ಆಗಿ ನಿಲ್ಲೋದ್ರ ಮುಖಾಂತರ ಈ ಸಮಾಜಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು ಅಂತಂದು ನಮ್ಮ ಭವನ ಕಟ್ಟುವಾಗೂ ಸಹ ಅವರು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ರು ಸಮಾಜಕ್ಕೆ. ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ, ಯಾವುದೇ ಇಶ್ಯೂ ಬಂದ್ರೂ ನಮ್ಮ ಸಮಾಜದ್ದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ, ಕೇವಲ ಧನ ಸಹಾಯ ಅಂತಲ್ಲ, ಎಲ್ಲಾ ರೀತಿಯಿಂದನೂ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಇದೆ, ಜನರಲ್ಲಿ ಸಮಾಜದ ಕಾರ್ಯಕ್ರಮ ಅಂತಂದ್ರೆ ನಿಮ್ ಸಮಾಜದಪ್ಪ ನಾನು ಬರಲ್ಲ ಅಂತ ಹೇಳ್ತಾರೆ ಯಾರೇ ಆಗ್ಲಿ. ಆದ್ರೂ ಸಹ ಇದು ನನ್ನ ಸಮಾಜ, ನಾನ್ ನಿಮ್ ಜೊತೆಗಿದ್ದೀನಿ ಅಂತ ಹೇಳಿ ಇವತ್ತು ನಮ್ ಜೊತೆಗೆ ಬಂದು ಕುತ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ಕೊಂಡು ಬಂದಿದ್ದೆ. ನಾವುಗಳು ರಜಪೂತ್ ಬಂಧುಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿರೋಣ, ಎಲ್ಲರೂ ಒಂದಾಗಿ ಹೋಗೋಣ. ಎಲ್ಲೇ ಆಗ್ಲಿ ಯಾರೇ ಆಗ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ರು ಸಹ, ಚಿಕ್ಕ ಕಾರ್ಯಕ್ರಮಗಳು ಮಾಡಿದ್ರು ಸಹ ಎಲ್ಲರೂ ಸಹ ಒಂದಾಗಿ ನಿಂತ್ಕೊಂಡು, ಯಾಕಂತಂದ್ರೆ ನೀವೇ ಹೇಳ್ತೀರ ಸಂಖ್ಯೆಯಲ್ಲಿ ಕಡಿಮೆ ಇದೀವಿ ಅಂತಂದು, ಆ ಕಡಿಮೆಯಲ್ಲಿ ನೀವು ಇನ್ನೂ ಆಬ್ಸೆಂಟ್ ಆಗ್ಬಿಟ್ರೆ ಇನ್ನೂ ಕಡಿಮೆ ಕಾಣ್ತೀವಿ ನಾವು. ನಮ್ಗೆ ಆಪ್ಷನ್ ಇಲ್ಲ, ನಮ್ಗೆ ಯಾರಿಗೂ ಆಪ್ಷನ್ ಇಲ್ಲ, ನಾವೆಲ್ಲರೂ ಒಂದಾಗಿರ್ಲೇಬೇಕು. ನಾವು ಉಳಿಬೇಕು, ನಮ್ಮ ಸಮಾಜದ ಹೆಸರು ಉಳಿಬೇಕು, ನಾವು ತಲೆ ಎತ್ಕೊಂಡು ಓಡಾಡ್ಬೇಕಂತಂದ್ರೆ ನಾವೆಲ್ಲರೂ ಒಂದಾಗಿರ್ಲೇಬೇಕು. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ನಿಜವಾಗ್ಲೂ ಶಕ್ತಿಶಾಲಿ ಸಮಾಜ ಅಂತಂದ್ರೆ ನಮ್ಮ ಕಾಡುಗೋಡಿ ಸಮಾಜ. ಯಾಕಂತಂದ್ರೆ ವಿದ್ಯಾಕ್ಷೇತ್ರದಲ್ಲೂ ಸಹ ಭವ್ಯವಾದ 3 ಸ್ಕೂಲನ್ನು ತಾವು ಇಲ್ಲಿ ನಡೆಸ್ತಾ ಇದ್ದೀರಾ, ಅದೇನ್ ಕಡಿಮೆ ಮಾತಲ್ಲ. ಯಾರ್ಗಿಂತನೂ ನಾವು ಕಡಿಮೆ ಇಲ್ಲ ಅಂತಂದು ಅಂತ 3 ಸ್ಕೂಲನ್ನು ತಾವು ಈ ಭಾಗದಲ್ಲಿ ನಡೆಸ್ತಾ ಇದ್ದೀರಾ. ಇದು ತುಂಬಾ ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯದ ರಜಪೂತರಿಗೆ ಇದೊಂದು ಹೆಮ್ಮೆಯ ವಿಚಾರ. ಇದು ವಿದ್ಯಾಕ್ಷೇತ್ರದಲ್ಲೂ ತಾವು ಇಷ್ಟು ಮುಂದುವರೆದಿದ್ದೀರಾ. ಮುಂಬರುವ ದಿನಗಳಲ್ಲಿ ಕೇವಲ ಕಾರ್ಪೊರೇಟರ್ ಆಗೋದು, MLA ಆಗೋದು, MP ಆಗೋದು ಅಷ್ಟೇ ರಾಜಕೀಯ ಅಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ತುಂಬಾ ಸ್ಥಾನಮಾನಗಳು ಇದಾವೆ.
ನನ್ನ ಒಂದು ಮನವಿ ಏನಂತಂದ್ರೆ ನಮ್ಮ ಸಮಾಜದವರು ಸಹ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಪ್ರಾರಂಭವನ್ನು ಮಾಡಿ ಏನು ಸಹಾಯ ಮಾಡಬೇಕು, ಯಾವ ರೀತಿ ಶಕ್ತಿ ತುಂಬಬೇಕು ಅದನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಎಲ್ಲಾ ಕ್ಷೇತ್ರದಲ್ಲೂ ಸಹ ನಮ್ಮ ಸಮಾಜದವರು ಮುಂದೆ ಬರಬೇಕು. ಇಂಥ ಒಂದು ಕಾರ್ಯಕ್ರಮಗಳು ಆವಾಗ ಆಗ್ತಾ ಇರಬೇಕು. ನಮ್ಮ ಸೋಮಾ ಸಿಂಗ್ ಅಂತವರು ಸಮಾಜದಲ್ಲಿ ಮುಂದೆ ಬಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರಬೇಕು. ಅವರಿಗೆ ಬೆನ್ನೆಲುಬಾಗಿ ನಮ್ಮ ಸಮಾಜದವ್ರು ನಿಂತ್ಕೋಬೇಕು. ನಿಮ್ಮ ಒಂದು ಉಪಸ್ಥಿತಿ ಅವರಿಗೆ ದೊಡ್ಡ ಒಂದು ಶಕ್ತಿ. ಯಾರೇ ಆಗಲಿ ಸಮಾಜದಲ್ಲಿ ಮುಂದೆ ಬಂದು ಕಾರ್ಯಕ್ರಮ ಮಾಡೋರು ತುಂಬಾ ಅವರು ಎಲ್ಲರ ಹತ್ರ ಬಯಸ್ಕೊಳ್ಳಬೇಕು. ಒಂಚೂರು ತಪ್ಪಾದ್ರೆ ಎಲ್ಲರೂ ಬೈತಾರೆ. ಮತ್ತವರಿಗೆ ಸಮಯನೂ ಕೊಡಬೇಕು, ದುಡ್ಡು ಖರ್ಚು ಮಾಡಬೇಕು. ಅವ್ರಿಗೆ ಶಕ್ತಿ ಏನಪ್ಪಾ ಅಂದ್ರೆ ನಾವೇನು ಕೊಡ್ಲಿಕ್ಕೆ ಆಗಲ್ಲ. ಅವ್ರು ಕರೆದಾಗ ಅವ್ರ ಜೊತೆಗೆ ಬಂದು ನಿಂತ್ಕೊಂಡ್ರೆ ಸಾಕು. ಅದೇ ಒಂದು ದೊಡ್ಡ ಶಕ್ತಿ. ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತ ಹೇಳ್ತಾ, ನನ್ನನ್ನು ಸಹ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಾವು ಬರಮಾಡ್ಕೊಂಡ್ರಿ. ಇದಕ್ಕೆ ತಮ್ಮೆಲ್ಲರಿಗೂ ಸಹ ಹೊಂದಿಸ್ತಾ ಮತ್ತೊಮ್ಮೆ ನಮ್ಮ ಸೋಮಾ ಸಿಂಗ್ ಅವರಿಗೆ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಮಾಜ.